ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಭಗವಂತ ಸರ್ವಾಧಿಕಾರಿಯಾಗಿದ್ದಾನೆಯೇ, ಎಲ್ಲವೂ ಅವನು ಆಡಿಸಿದಂತೆಯೇ ನಡೆಯುತ್ತದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ. ಎಲ್ಲವೂ ಭಗವಂತ ನಡೆಸಿದಂತೆ ನಡೆಯುತ್ತದೆ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತು ಏನೇ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎನ್ನುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ಹೇಳಲಾಗುತ್ತದೆ. ಹಾಗಾದರೆ ನಿಜವಾಗಲೂ ಭಗವಂತನೇ ಎಲ್ಲವನ್ನೂ ನಡೆಸುತ್ತಾನೆಯೇ? ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ತಿಳಿದುಕೊಳ್ಳುವುದೇ ಬೇರೆ. ಜ್ಞಾನ ಮಾರ್ಗದಲ್ಲಿ ಬ್ರಹ್ಮಜ್ಞಾನಿಯಾದವನು ಬ್ರಹ್ಮಾಂಡದ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುತ್ತಾನೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಮುಗಿದ ನಂತರ ಎಲ್ಲವೂ ವಿನಾಶ ಹೊಂದುತ್ತದೆ. ಅಸುರರ ಸಂಖ್ಯೆ ಹೆಚ್ಚಾದಾಗ ಧರ್ಮಗ್ಲಾನಿ ಉಂಟಾಗಿ ವಿನಾಶವಾಗುತ್ತದೆ. ವಿಷ್ಣುವು ಅವತಾರವನ್ನು ತಳೆದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾನೆ. ಇದೆಲ್ಲವೂ ಸತ್ಯವಾದ ಮಾತು. ಭಗವದ್ಗೀತೆಯಲ್ಲಿ ಕೃಷ್ಣನು ಸಹ ಹೇಳುತ್ತಾನೆ, ಧರ್ಮಗ್ಲಾನಿ ಉಂಟಾದಾಗಲೆಲ್ಲ ನಾನು ಬಂದು ಅಸುರರ ಸಂಹಾರ ಮಾಡುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಪ್ರಳಯ, ಅರ್ಧ ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ ಇವೆಲ್ಲವೂ ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತದೆಯೇ? ಇದರ ಬಗ್ಗೆ ಬ್ರಹ್ಮಜ್ಞಾನಿಯಾದವನು ಈ ರೀತಿ ಏಕೆ ನಡೆಯುತ್ತದೆ, ಏಕೆಲ್ಲ ಈ ರೀತಿಯ ಪ್ರಳಯಗಳು ಆಗುತ್ತವೆ ಎಂಬಂತಹ ಜ್ಞಾನವನ್ನು ಅವನು ತಿಳಿದುಕೊಳ್ಳುತ್ತಾನೆ. ಬಾಪೂಜಿಯವರು ಹೇಳುತ್ತಾರೆ, ಪ್ರತಿಯೊಂದು ಆತ್ಮವು ತನ್ನ ಫ್ರೀವಿಲ್ನಂತೆ ನಡೆಯುತ್ತದೆ ಮತ್ತು ಆತ್ಮವು ತನ್ನ ಇಚ್ಛೆಯಂತೆ ಕರ್ಮ ಬಂಧನಗಳಿಗೆ ಒಳಗಾಗಿ ಜನ್ಮವನ್ನು ಪಡೆಯುತ್ತಾ ಹೋಗುತ್ತದೆ. ತನ್ನ ಪಾಪ ಪುಣ್ಯದ ಲೆಕ್ಕದ ಅನುಸಾರ ಆತ್ಮಕ್ಕೆ ಸುಖ ಮತ್ತು ದುಃಖದ ಜೀವನ ಸಿಗುತ್ತಾ ಹೋಗುತ್ತದೆ. ಪುಣ್ಯ ಮಾಡಿದ ಆತ್ಮ ಸ್ವರ್ಗವನ್ನು ಸೇರುತ್ತದೆ ಹಾಗೂ ವಿಷ್ಣುವನ್ನು ಆರಾಧಿಸುವಂಥ ಆತ್ಮ ವಿಷ್ಣುಪುರಿಯನ್ನು, ಶಿವನನ್ನು ಆರಾಧಿಸುವ ಆತ್ಮ ಶಿವಪುರಿಯನ್ನು ಸೇರುತ್ತದೆ. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಸರ್ವೋಹಂ ಎಂಬಂತಹ ಜ್ಞಾನ ಉಳ್ಳಂತಹ ಜ್ಞಾನಿ ಆತ್ಮ, ಅಂದರೆ ಬ್ರಹ್ಮ ಸ್ವರೂಪದ ಜ್ಞಾನವನ್ನು ಹೊಂದಿರುವ ಆತ್ಮ ಬ್ರಹ್ಮಲೋಕವನ್ನು ಸೇರುತ್ತದೆ. ಭಕ್ತಿ ಮಾರ್ಗದಲ್ಲೂ ಸ್ವಲ್ಪ ಮಟ್ಟಿನ ಜ್ಞಾನವನ್ನು ಹೇಳಲಾಗಿದೆ, ಆದರೆ ನಿಖರವಾಗಿ ತಿಳಿಸಿಲ್ಲ. ಸತ್ಯಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗ ನಡೆಯುವಾಗ ದೇವತೆಗಳು ಹಾಗೂ ಅಸುರರ ಮಧ್ಯೆ ಬಹಳ ಭೀಕರ ಸಂಗ್ರಾಮಗಳು ನಡೆಯುತ್ತಿರುತ್ತವೆ. ಸತ್ಯಯುಗದಲ್ಲಿ ಸತೋಪ್ರಧಾನತೆ ಹಾಗೂ ತ್ರೇತಾಯುಗ ಮತ್ತು ದ್ವಾಪರದಲ್ಲಿ ರಜೋಪ್ರಧಾನ ಹಾಗೂ ಕಲಿಯುಗದಲ್ಲಿ ಜಗತ್ತು ತಮೋಪ್ರಧಾನತೆಗೆ ಬರುತ್ತದೆ. ಅಲ್ಲದೆ ಕಲಿಯುಗದಲ್ಲಿ ಸಂಖ್ಯೆಯೂ ಸಹ ಅಸಂಖ್ಯವಾಗಿ ಬಿಡುತ್ತದೆ. ನಂತರ ಎಲ್ಲವನ್ನು ವಿನಾಶ ಮಾಡಬೇಕಾಗಿ ಬರುತ್ತದೆ. ಈ ಬ್ರಹ್ಮಾಂಡವು ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಿವನಿಂದ ವಿನಾಶ ಇಲ್ಲಿ ನಡೆಯುತ್ತಿರುತ್ತದೆ. ಈ ಎಲ್ಲವನ್ನು ತ್ರಿದೇವರ ಮಾತೆಯಾದಂತಹ ಆದಿಶಕ್ತಿಯು ನಡೆಸುತ್ತಾಳೆ. ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮೇಶ್ವರನು ಮೊಟ್ಟ ಮೊದಲು ತಾನು ಏಕದಿಂದ ಅನೇಕನಾಗಬೇಕು ಎಂಬ ಒಂದು ಸಂಕಲ್ಪವನ್ನು ಮಾಡುತ್ತಿದ್ದಂತೆ ನಿರಾಕಾರಿಯಿಂದ ಆಕಾರಿ ಆಗುತ್ತಾನೆ. ಅವನನ್ನು ನಾವು ಆದಿಶಿವ ಎನ್ನುತ್ತೇವೆ. ಆದಿಶಿವನು ಆದಿಶಕ್ತಿಯನ್ನು ರಚನೆ ಮಾಡುತ್ತಾನೆ ಮತ್ತು ಈ ಇಬ್ಬರು ಸೇರಿ ವಿಷ್ಣುವನ್ನು ಸೃಷ್ಟಿ ಮಾಡುತ್ತಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಜನ್ಮವಾಗುತ್ತದೆ ಹಾಗೂ ಬ್ರಹ್ಮನಿಂದ 7 ಪರಮ ಪುರುಷರ ರಚನೆಯಾಗುತ್ತದೆ. ಈ 7 ಪರಮ ಪುರುಷರು 7 ಲೋಕಗಳನ್ನು ಸೃಷ್ಟಿ ಮಾಡುತ್ತಾರೆ. ಈ ಲೋಕಗಳು ಭೂಮಿಯಿಂದ ಮೇಲಿರುವಂತಹ ಲೋಕಗಳಾಗಿದ್ದು ಇಲ್ಲಿ ಅನೇಕ ಪರಮ ಪುರುಷರ ಸೃಷ್ಟಿ ಆಗುತ್ತಾ ಹೋಗುತ್ತದೆ. ಎಲ್ಲ ಪರಮ ಪುರುಷರು ತಮ್ಮೊಳಗಿನಿಂದ ಪರಮ ಪ್ರಕೃತಿಯನ್ನು ರಚನೆ ಮಾಡುತ್ತಾರೆ. ಈ ರೀತಿ ರಚನೆಗಳನ್ನು ಮಾಡುವುದರಿಂದ ಇವರ ಎನರ್ಜಿ ಬಹಳಷ್ಟು ಲಾಸ್ ಆಗುತ್ತಾ ಹೋಗಿ ಇವರ ಪರಮ ತತ್ವದ ಶರೀರವು ಆಕಾಶ, ವಾಯು ಹಾಗೂ ಅಗ್ನಿ ತತ್ವಕ್ಕೆ ಬರುತ್ತದೆ. ಮೊದಲು ಇವರ ಶರೀರ ಪರಮ ಆಕಾಶ, ಪರಮ ವಾಯು ಹಾಗೂ ಪರಮ ಅಗ್ನಿ ಈ 3 ತತ್ವಗಳಲ್ಲಿತ್ತು. ಅಂದರೆ ಈಗ ಪರಮ ತತ್ವದಿಂದ ತತ್ವಕ್ಕೆ ಅವರು ಬರುತ್ತಾರೆ. ಇದರಿಂದಾಗಿ ಅವರು ಈಗ ದೇವತೆಗಳಾಗುತ್ತಾರೆ. ದೇವತೆಗಳು ಅನೇಕ ಸೃಷ್ಟಿಯನ್ನು ರಚನೆ ಮಾಡುತ್ತಾ ಹೋಗಿ ಅವರ ಎನರ್ಜಿ ಕೂಡ ಲಾಸ್ ಆಗುತ್ತಾ ಹೋಗಿ ಅವರು ಮನುಷ್ಯ ಜನ್ಮಕ್ಕೆ ಬರುತ್ತಾರೆ. ಅಂದರೆ ಇವರ 3 ತತ್ವದ ಶರೀರದ ಮೇಲೆ ಜಲ ಹಾಗೂ
ಪೃಥ್ವಿ ತತ್ವವು ಆವರಿಸಿಕೊಳ್ಳುತ್ತದೆ. ಆಗ ಬ್ರಹ್ಮನು ಇವರಿಗಾಗಿ ಭೂಮಿಯನ್ನು ರಚಿಸುತ್ತಾನೆ. ನಂತರ ವಿಷ್ಣುವಿನ ಮೂಲಕ ಸೂರ್ಯನ ರಚನೆಯಾಗುತ್ತದೆ. ಹೀಗೆ ನಿಧಾನವಾಗಿ ಬ್ರಹ್ಮಾಂಡದ ಕ್ರಿಯೇಷನ್ ಮುಂದುವರಿಯುತ್ತಾ ಹೋಗುತ್ತದೆ. ಬ್ರಹ್ಮಾಂಡದ ಸಮಯವು ಬ್ರಹ್ಮನ 100 ವರ್ಷ ಆಗಿರುತ್ತದೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಸಮಯವೂ ಕೂಡ ಸೃಷ್ಟಿಯಾಗಲಾರದು. ಅಂದರೆ ಸಮಯವನ್ನು ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ. ಆದರೆ ಮೊದಲು ಪರಮ ಪುರುಷರನ್ನು ಸೃಷ್ಟಿ ಮಾಡಿದಂತಹ ದೇವರು ಅವರನ್ನು ದೇವತೆಗಳನ್ನಾಗಿ ಸೃಷ್ಟಿ ಮಾಡಲಿಲ್ಲ. ಅವರು ಸ್ವತಃ ತಾವೇ ಅನೇಕ ರಚನೆಗಳನ್ನು ಮಾಡುತ್ತಾ ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಂಡು ದೇವತೆಗಳಾಗುತ್ತಾರೆ. ನಂತರ ಅವರು ಮತ್ತೆ ಶಕ್ತಿಯನ್ನು ಕಳೆದುಕೊಂಡು ಮನುಷ್ಯರಾಗುತ್ತಾ ಹೋಗುತ್ತಾರೆ. ಪ್ರತಿಯೊಂದು ಆತ್ಮವು ತನ್ನ ಇಚ್ಛೆಯಂತೆ ಪರಮ ಪುರುಷರಿಂದ ದೇವತೆಯಿಂದ ಮನುಷ್ಯರಾಗುತ್ತಾರೆ. ಆತ್ಮನ ಸಂಕಲ್ಪ ಶಕ್ತಿಯಿಂದ ಎನರ್ಜಿ ವೇಸ್ಟ್ ಆಗಿ ಅವರು ಅನೇಕ ರಚನೆಗಳನ್ನು ಮಾಡುತ್ತಾ ಈ ರೀತಿ ಕೆಳಸ್ತರಕ್ಕೆ ಬೀಳುತ್ತಾ ಹೋಗುತ್ತಾರೆ. ಕ್ರಮೇಣವಾಗಿ ಕಾಮ, ಕ್ರೋಧ, ವಿಕಾರಗಳು, ಅಹಂಕಾರ ಇವೆಲ್ಲವೂ ಹೆಚ್ಚುತ್ತಾ ಹೋದಂತೆ ಮನುಷ್ಯನು ಅಸುರನಾಗಿ ಬಿಡುತ್ತಾನೆ ಮತ್ತು ಅತಳ ವಿತಳ ಸುತಳ ಇತ್ಯಾದಿ 7 ಪಾತಾಳ ಲೋಕಗಳು ರಚನೆಯಾಗಿವೆ. ಅಲ್ಲಿ ಅಸುರರು ವಾಸ ಮಾಡುತ್ತಾರೆ. ಮನುಷ್ಯ ಅಸುರನಾಗಿ ನಿಧಾನವಾಗಿ 7 ಪಾತಾಳ ಲೋಕಗಳಿಗೆ ಹೋಗಿ ಸೇರುತ್ತಾನೆ. ಬ್ರಹ್ಮ ಋಷಿಗಳು ಬ್ರಹ್ಮಾಂಡದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ. ಈ ನಮ್ಮ ಬ್ರಹ್ಮಾಂಡಕ್ಕೆ ಬೇರೆ ಗ್ಯಾಲಕ್ಸಿಯಿಂದ, ಯೂನಿವರ್ಸಿಂದ, ಗ್ರೇಟ್ ಯೂನಿವರ್ಸ್ಗಳಿಂದಲೂ ಸಹ ಆತ್ಮರು ಸೋಲ್ ಜರ್ನಿಯನ್ನು ಮಾಡುತ್ತಾ ಇಲ್ಲಿಗೆ ಬಂದಿದ್ದಾರೆ. ಈ ಬ್ರಹ್ಮಾಂಡದ ಜ್ಞಾನವನ್ನು ಬ್ರಹ್ಮ ಋಷಿಗಳು ನೀಡುತ್ತಾರೆ. ಹಾಗೂ ಬ್ರಹ್ಮಾಂಡದ ಸಮಯ ಮುಕ್ತಾಯವಾಗುವುದರೊಳಗಾಗಿ ಅವರು ಈ ಬ್ರಹ್ಮಾಂಡದ ಪರಂಧಾಮವನ್ನು ಬಿಟ್ಟು ಬೇರೆ ಗ್ಯಾಲಕ್ಸಿಗಳು, ಮಹಾಬ್ರಹ್ಮಾಂಡ, ಆಕಾಶಗಂಗೆಯನ್ನು ಹೋಗಿ ಸೇರುತ್ತಾರೆ. 4 ಯುಗಗಳು ಕಳೆದ ನಂತರ ಅರ್ಧ ಪ್ರಳಯವಾಗುತ್ತದೆ. ಈ ರೀತಿ 71 ಬಾರಿ ಅರ್ಧ ಪ್ರಳಯಗಳು ಜರುಗಿದಾಗ ಭೂಮಿಯ ಮೇಲೆ ಸಂಪೂರ್ಣ ಪ್ರಳಯವಾಗುತ್ತದೆ. ಇದನ್ನು ಮನ್ವಂತರ ಎನ್ನುತ್ತಾರೆ. ಇಲ್ಲಿ ಮನುಸತರು ಪಾರ ಸಮಯ ಪೂರ್ಣಗೊಳ್ಳುತ್ತದೆ. ಭೂಮಿಯ ಮೇಲೆ ಸಂಪೂರ್ಣ ಜಲಪ್ರಳಯವಾಗಿ ಮನುಷ್ಯ ಜಾತಿಯು ವಿನಾಶ ಹೊಂದುತ್ತದೆ. ಈ ರೀತಿ 14 ಮನ್ವಂತರಗಳ ನಂತರ ಕಲ್ಪಪ್ರಳಯವಾಗುತ್ತದೆ. ಕಲ್ಪಪ್ರಳಯದಲ್ಲಿ ವಿಷ್ಣುವು 12 ಸೂರ್ಯರಲ್ಲಿ ಪ್ರವೇಶ ಮಾಡಿ ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ ಹಾಗೂ ಕೆಳಗಿನ 7 ಪಾತಾಳ ಲೋಕ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಈ ರೀತಿ ಪ್ರಳಯಗಳು ಎಲ್ಲವೂ ಸಮಯದ ಅಧೀನದಲ್ಲಿದ್ದು ನಡೆಯುತ್ತಿರುತ್ತವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಕಲಿಯುಗವು 4,32,000 ಹಾಗೂ ಇದರ ಡಬಲ್ ದ್ವಾಪರ ಯುಗವಾಗಿದೆ ಮತ್ತು ಇದರ 2 ಪಟ್ಟು ತ್ರೇತಾಯುಗ, ಇದರ 2 ಪಟ್ಟು ಸತ್ಯಯುಗವಾಗಿರುತ್ತದೆ. ಈ 4 ಯುಗಗಳ ಸಮಯವು 43,20,000 ಆಗಿರುತ್ತದೆ. ಇದೆಲ್ಲವನ್ನ ನಿರ್ಗುಣ ನಿರಾಕಾರ ಶಿವನೇ ನಡೆಸುತ್ತಿರುತ್ತಾನೆ. ಆದರೆ ಆಟೋಮೆಟಿಕ್ ಆಗಿ ವ್ಯವಸ್ಥಿತವಾಗಿ ನಡೆದುಕೊಂಡು ಬರುತ್ತಿರುತ್ತದೆ. ನಿರಾಕಾರ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಹೊರಡಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಇದರಂತೆ ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಆಗ ಮಹಾಕಾಲ ಪ್ರಳಯವಾಗುತ್ತದೆ. ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ ಇವೆಲ್ಲವನ್ನ ಭಗವಂತನೇ ಮಾಡಿಸುತ್ತಾನೆ. ಬ್ರಹ್ಮಾಂಡದ ಪ್ರತಿಯೊಂದಕ್ಕೂ ಸಹ ಒಂದು ನಿರ್ದಿಷ್ಟವಾದಂತಹ ಅವಧಿ ಇರುತ್ತದೆ. ಮನುಷ್ಯ ತನ್ನ ನಿಯತ ಕರ್ಮಗಳನ್ನು ಮಾಡುತ್ತಾ ಜ್ಞಾನವನ್ನು ಪಡೆದು ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿಗೆ ಹೋಗಿ ಸೇರಬಹುದು. ಮನುಷ್ಯನಿಗೆ ಇಚ್ಛೆ ಇದ್ದರೆ ಅವನು ಪರಂಧಾಮಕ್ಕೂ ಸಹ ಹೋಗಿ ಸೇರಬಹುದು. ಅವನು ಇದೇ ಭೂಮಿಯ ಮೇಲೆ ಇರಬೇಕು, ಇದೇ ಬ್ರಹ್ಮಾಂಡದಲ್ಲಿ ಇರಬೇಕು ಎನ್ನುವಂತಹ ಯಾವುದೇ ಕಟ್ಟಳೆ ಅವನಿಗೆ ಇರುವುದಿಲ್ಲ. ಬ್ರಹ್ಮಾಂಡದ ಮೊದಲನೆಯ ಪರಾರ್ಧವು 1555 ಖರಬ ವರ್ಷಗಳಾಗಿರುತ್ತವೆ. ಈಗ ಬ್ರಹ್ಮನ 2ನೆಯ ಪರಾರ್ಧ ನಡೆಯುತ್ತಿದ್ದು ಅದರಲ್ಲಿ ಮೊದಲನೆಯ ದಿನದ 7ನೆಯ ಮನ್ವಂತರದ 28ನೆಯ ಯುಗಾಂತರದ ಕಲಿಯುಗವು ನಡೆಯುತ್ತಿದೆ. ಸಮಯ ನಿರ್ಧರಿಸಲ್ಪಟ್ಟಿದೆ. ಬ್ರಹ್ಮನ 100 ವರ್ಷ ಇದು ಮೊದಲೇ ನಿರ್ಧಾರಿತವಾಗಿರುತ್ತದೆ.
ಮಹಾಕಾಲ ಪ್ರಳಯದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಸಹ ವಿನಾಶ ಹೊಂದುತ್ತವೆ. ಇವೆಲ್ಲವೂ ಮೊದಲೇ ನಿರ್ಧಾರಿತವಾಗಿರುತ್ತದೆ. ಇದರಂತೆ ಆಕಾಶ ಗಂಗೆಯೂ ಸಹ ವಿನಾಶ ಹೊಂದುತ್ತದೆ. ಯೂನಿವರ್ಸ್ ಆಗಿರಲಿ, ಮಲ್ಟಿವರ್ಸ್ ಆಗಲಿ, ಎಲ್ಲವೂ ತಮ್ಮ ಒಂದು ನಿರ್ದಿಷ್ಟ ಸಮಯದ ನಂತರ ಪ್ರತಿಯೊಂದು ನಶಿಸಿ ಹೋಗುತ್ತಿರುತ್ತದೆ. ಆಯಾ ಬ್ರಹ್ಮಾಂಡಗಳ ರಚನಾಕಾರನ ಬಳಿ ಎಷ್ಟು ಪವರ್ ಇರುತ್ತದೆಯೋ ಅಷ್ಟು ಅವಧಿಯವರೆಗೆ ಎಲ್ಲವೂ ನಡೆದುಕೊಂಡು ಹೋಗುತ್ತದೆ. ತನ್ನ ಶಕ್ತಿಯು ಕಡಿಮೆಯಾಗುತ್ತಾ ಬಂದಾಗ, ನಂತರ ಸಂಪೂರ್ಣ ನಶಿಸಿ ಹೋದಾಗ, ಆ ಕ್ರಿಯೇಟರನು ತನ್ನ ಬ್ರಹ್ಮಾಂಡಗಳನ್ನು ನಾಶ ಮಾಡುತ್ತಾನೆ. ಹೀಗೆ ಸೃಷ್ಟಿ, ರಚನೆ ಮತ್ತು ವಿನಾಶ ಇವು ನಡೆಯುತ್ತಲೇ ಇರುತ್ತವೆ. ಹೀಗೆ ಸೃಷ್ಟಿಯನ್ನು ರಚಿಸುವುದು ಮತ್ತು ವಿನಾಶ ಮಾಡುವುದು, ಈ ರೀತಿ ಮಾಡುವುದರಿಂದ ನಾವು ಭಗವಂತನನ್ನು ಸರ್ವಾಧಿಕಾರಿ ಎಂದು ಹೇಳಲು ಆಗುವುದಿಲ್ಲ. ನಿರ್ಗುಣ ನಿರಾಕಾರ ಶಿವನಲ್ಲಿಯೂ ಸಹ ಒಂದು ರೆಕಾರ್ಡಿಂಗ್ ಇರುತ್ತದೆ. ಅವನಿಗೆ ಬ್ರಹ್ಮಾಂಡ ರಚನೆ ಮಾಡುವುದು ಹಾಗೂ ವಿನಾಶ ಮಾಡುವುದು, ರಚನೆ ವಿನಾಶ ಇದುವೇ ಅವನ ಕೆಲಸವಾಗಿರುತ್ತದೆ. ಹೀಗಾಗಿ ಶಾಸ್ತ್ರಗಳಲ್ಲಿಯೂ ಸಹ ಪ್ರತಿ ಒಂದು ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳ ಸೃಷ್ಟಿ ಆಗುತ್ತದೆ ಮತ್ತು ವಿನಾಶ ಹೊಂದುತ್ತವೆ ಎಂದು ಹೇಳಲಾಗಿದೆ. ಮಹಾಶಿವನ ಒಂದು ಕ್ಷಣ ಬ್ರಹ್ಮನ 100 ವರ್ಷಕ್ಕೆ ಸಮಾನವಾಗಿದೆ. ಮಹಾಶಿವನ ಒಂದು ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ ಮತ್ತು ನಶಿಸಿ ಹೋಗುತ್ತಿರುತ್ತವೆ. ಇದೆಲ್ಲವೂ ಮೊದಲೇ ರೆಕಾರ್ಡೆಡ್ ಆಗಿದ್ದು ನಿರ್ಧಾರಿತವಾಗಿದೆ. ಸಮಯ ಸಮಯಕ್ಕೆ ಪ್ರತಿಯೊಂದು ಜರುಗುತ್ತಾ ಹೋಗುತ್ತದೆ. ಇದರಂತೆ ಭೂಮಿಯ ಮೇಲೆ ಮನುಷ್ಯನಿಗೂ ಸಹ ಒಂದು ನಿರ್ಧಾರಿತ ಸಮಯವಿರುತ್ತದೆ. ಅವನು ತನ್ನ ಫ್ರೀವಿಲ್ನಂತೆ, ತನ್ನ ಇಚ್ಛೆಯಂತೆ ಅವನು ಬದುಕುತ್ತಿರುತ್ತಾನೆ. ಈ ಎಲ್ಲದರ ಸತ್ಯವನ್ನು ಬ್ರಹ್ಮಜ್ಞಾನಿಯಾದವನು ತಿಳಿದುಕೊಂಡಿರುತ್ತಾನೆ. ಹೀಗಾಗಿ ವಿನಾಶವಾಗುವ ಮೊದಲೇ ಬ್ರಹ್ಮಜ್ಞಾನಿಗಳು ಈ ಬ್ರಹ್ಮಾಂಡದಿಂದ ಬೇರೆಡೆಗೆ ಹೋಗಿ ಸೇರಿಕೊಳ್ಳುತ್ತಾರೆ. ಅಂದರೆ ಬ್ರಹ್ಮಾಂಡದ ವಿನಾಶವಾಗುವಾಗ ಮಹಾಬ್ರಹ್ಮಾಂಡಕ್ಕೆ ಹೋಗುತ್ತಾರೆ. ಮಹಾಬ್ರಹ್ಮಾಂಡದ ವಿನಾಶವಾಗುವಾಗ ಯೂನಿವರ್ಸ್ಗಳಿಗೆ, ಮತ್ತು ಯೂನಿವರ್ಸ್ನ ವಿನಾಶವಾಗುತ್ತಿದ್ದರೆ ಗ್ರೇಟ್ ಯೂನಿವರ್ಸ್ಗಳಿಗೆ ಹೋಗುತ್ತಿರುತ್ತಾರೆ. ನಂತರ ಅಲ್ಲಿಂದ ಮಲ್ಟಿವರ್ಸ್ಗೆ ಹೋಗುತ್ತಾರೆ. ಮಲ್ಟಿವರ್ಸ್ ವಿನಾಶವಾಗುವಾಗ ಗ್ರೇಟ್ ಮಲ್ಟಿವರ್ಸ್ಗೆ ಹೋಗಿ ಸೇರುತ್ತಾರೆ. ಮಲ್ಟಿವರ್ಸ್ ಅಂದರೆ 100 ಕಲಾದ ಜಗತ್ತು ಹಾಗೂ ಯೂನಿವರ್ಸ್ ಅಂದರೆ 16 ಕಲಾದ ಜಗತ್ತು. ಬ್ರಹ್ಮಾಂಡ ಅಂದರೆ 1 ರಿಂದ 4 ಕಲಾದ ಜಗತ್ತಾಗಿದೆ. ಮಹಾಬ್ರಹ್ಮಾಂಡ ಎಂದರೆ 8 ರಿಂದ 12 ಕಲಾದ ಜಗತ್ತಾಗಿರುತ್ತದೆ. ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಅಭಾವವಿದೆ. ಭಕ್ತಿ ಎಂದರೆ ಘೋರ ಅಂಧಕಾರ, ಜ್ಞಾನವೆಂದರೆ ಪ್ರಕಾಶ. ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನೂ ಭಗವಂತನೇ ಮಾಡಿಸುತ್ತಾನೆ ಎಂದು ಹೇಳುತ್ತಾರೆ. ಅತಿಯಾದ ಅತಿವೃಷ್ಟಿಯಾಗಿ ಎಲ್ಲವೂ ಮುಳುಗಿ ಹೋದಾಗ ಎಲ್ಲವೂ ಭಗವಂತನೇ ಮಾಡಿಸಿದ ಎಂದು ಹೇಳುತ್ತಿರುತ್ತಾರೆ. ತ್ರಿದೇವರ ಕಾರ್ಯಗಳು ಮೊದಲೇ ನಿರ್ಧಾರಿತವಾಗಿದ್ದು ಸಮಯ ಸಮಯಕ್ಕೆ ಎಲ್ಲವೂ ಜರುಗುತ್ತಾ ಹೋಗುತ್ತದೆ. 4 ಯುಗಗಳು ಸಹ ಉರುಳುತ್ತಾ ಹೋಗುತ್ತವೆ. ಪ್ರಳಯಗಳು ಸಹ ನಿರ್ಧಾರಿತ ಸಮಯಕ್ಕೆ ಆಗುತ್ತಾ ಹೋಗುತ್ತವೆ. ಇದು ನಿಯತಿಯಾಗಿದೆ. ಇದನ್ನು ನಾವು ಸರ್ವಾಧಿಕಾರ ಎಂದು ಹೇಳಲು ಆಗುವುದಿಲ್ಲ. ಹೀಗಾಗಿ ಇದನ್ನೆಲ್ಲ ಭಕ್ತಿ ಮಾರ್ಗದವರು ತಿಳಿಯಲು ಸಾಧ್ಯವಿಲ್ಲ. ಜ್ಞಾನ ಮಾರ್ಗದಲ್ಲಿರುವಂಥ ಜ್ಞಾನಿ ಈ ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ. ಮನುಷ್ಯ ಎಲ್ಲದಕ್ಕೂ ಪರಮಾತ್ಮನನ್ನೇ ಹೊಣೆಯನ್ನಾಗಿ ಮಾಡುತ್ತಾನೆ. ಆದರೆ ಪರಮಾತ್ಮ ಪರಬ್ರಹ್ಮ ಪರಮೇಶ್ವರ ನಿರಾಕಾರ, ಅವನು ಪರಂಧಾಮದಲ್ಲಿರುತ್ತಾನೆ. ಪರಮಾತ್ಮ ಕರ್ಮಾತೀತ ಸ್ಥಿತಿಯಲ್ಲಿರುತ್ತಾನೆ. ಮನುಷ್ಯ ಸದಾ ಕರ್ಮ ಬಂಧನಗಳಿಗೆ ಒಳಗಾಗುತ್ತಾ ಜನ್ಮವನ್ನು ಪಡೆಯುತ್ತಾ ಹೋಗುತ್ತಾನೆ. ಯಾರಿಗೆ ಜ್ಞಾನ ಸಿಗುತ್ತದೆಯೋ ಅಂತಹ ಮನುಷ್ಯರು ಮೇಲಿನ ಭುವರ್ಲೋಕ, ಮಹರ್ಲೋಕ, ಸ್ವರ್ಗಲೋಕ, ತಪಲೋಕ, ಸತ್ಯಲೋಕ, ಮಹಾಸತ್ಯಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ ಹಾಗೂ ಪರಂಧಾಮವನ್ನು ಸೇರುತ್ತಾರೆ. ಹೀಗಾಗಿ ಕೃಷ್ಣನು ಭಗವದ್ಗೀತೆಯಲ್ಲಿ ನಾನು ಜಪ ತಪ ಧ್ಯಾನಗಳಿಂದ ಸಿಗುವುದಿಲ್ಲ ಹೊರತು ನಾನು ಜ್ಞಾನದಿಂದ ಸಿಗುತ್ತೇನೆ, ಹಾಗೂ ನನಗೆ ಜ್ಞಾನಿ ಆತ್ಮ ಬಹುಪ್ರಿಯನಾದ ಆತ್ಮನಾಗಿದ್ದಾನೆ ಎಂದು ಕೃಷ್ಣನು ಹೇಳುತ್ತಾನೆ. ಇಲ್ಲಿ ಆತ್ಮರು ಮಾಯೆಗೆ ಒಳಗಾಗಿ ವಿಕಾರಗಳಿಗೆ ಬಲಿಯಾಗಿ ಜ್ಞಾನವನ್ನು ಪಡೆದುಕೊಳ್ಳಲು ಹೋಗುವುದಿಲ್ಲ ಹೊರತು ಎಲ್ಲದಕ್ಕೂ ಭಗವಂತನನ್ನೇ ಹೊಣೆಯನ್ನಾಗಿ ಮಾಡುತ್ತಾನೆ. ಭಗವಂತ, ನೀನು ಮೇಲೆ ಕುಳಿತು ಏನು ಮಾಡುತ್ತಿದ್ದೀಯಾ? ನಿನಗೆ ಕಾಣಿಸುವುದಿಲ್ಲವೇ? ನಮ್ಮನ್ನು ರಕ್ಷಣೆ ಮಾಡು ಪ್ರಭು ಎಂದೆಲ್ಲ ಹೇಳುತ್ತಿರುತ್ತಾರೆ. ಆದರೆ ಮನುಷ್ಯ ತನ್ನ ಕರ್ಮಕ್ಕೆ ಅನುಗುಣವಾಗಿ ಇಲ್ಲಿ ಬಂದು ಸಿಲುಕಿಕೊಂಡಿರುತ್ತಾನೆ.
ಇದನ್ನು ಅರಿಯದೆ ಭಗವಂತನನ್ನ ಸದಾ ದೂಷಣೆ ಮಾಡುತ್ತಿರುತ್ತಾನೆ. ಸ್ವತಃ ಮನುಷ್ಯ ಪುರುಷಾರ್ಥವನ್ನು ಮಾಡಬೇಕಾಗಿದೆ, ಧ್ಯಾನವನ್ನು ಮಾಡಬೇಕು. ಯೋಗ ಬಲದಿಂದ ಆತ್ಮವು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಬೇಕು. ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಆತ್ಮನಲ್ಲಿ ಪವರ್ ಬರುತ್ತದೆ. ಆಗ ಕಾರಣ ಶರೀರ, ಮಹಾಕಾರಣ ಶರೀರವು ಚಾರ್ಜ್ ಆಗುತ್ತಾ ಹೋಗುತ್ತದೆ ಹಾಗೂ ವಿಕರ್ಮಗಳೆಲ್ಲವೂ ವಿನಾಶ ಹೊಂದುತ್ತವೆ. ಕಾರಣ ಶರೀರದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತದೆ. ಅಂದರೆ ನಮ್ಮೆಲ್ಲ ಕರ್ಮದ ಲೆಕ್ಕಾಚಾರ ಕಾರಣ ಶರೀರದಲ್ಲಿ ಮುದ್ರಿತವಾಗಿರುತ್ತದೆ. ಯೋಗ ಬಲದಿಂದ ಈ ಎಲ್ಲ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬಹುದು. ರೆಕಾರ್ಡ್ಗಳೆಲ್ಲವೂ ಡಿಲೀಟ್ ಆದಾಗ ಆತ್ಮವು ಕರ್ಮಾತೀತ, ಭಾವಾತೀತ ಹಾಗೂ ಗುಣಾತೀತವಾಗಿ ಮೇಲೆ ಪರಂಧಾಮಕ್ಕೆ ಹೋಗಿ ಸೇರುತ್ತದೆ. ಪರಂಧಾಮ ಎಂದರೆ ಅಮರಲೋಕ ಅಥವಾ ಬ್ರಹ್ಮ ನಿರ್ಗುಣ ನಿರಾಕಾರನಾಗಿ ಇರುವಂತಹ ಲೋಕ. ಬ್ರಹ್ಮನಿರುವ ಬ್ರಹ್ಮಲೋಕವೇ ಬೇರೆ, ಪರಂಧಾಮವೇ ಬೇರೆಯಾಗಿದೆ. ಆತ್ಮವು ಭಾವಾತೀತ, ಗುಣಾತೀತ, ಕರ್ಮಾತೀತವಾದಾಗ ಪರಂಧಾಮವನ್ನು ಸೇರುತ್ತದೆ. ಹೀಗಾಗಿ ಪ್ರತಿಯೊಂದು ಆತ್ಮವು ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಆದರೆ ಆತ್ಮರು ಜ್ಞಾನದ ಕಡೆ ಆಸಕ್ತಿಯನ್ನೇ ಕೊಡುವುದಿಲ್ಲ. ಜ್ಞಾನವನ್ನು ಅರಿಯದ ಕಾರಣ ಮಾಯೆಯಲ್ಲಿ ಸಿಲುಕುತ್ತಾ ಹೋಗುತ್ತಾರೆ. ಜೀವನದಲ್ಲಿ ಕರ್ಮ ಬಂಧನಗಳು ಎದುರಾದಾಗ, ದುಃಖವಾದಾಗ ಭಗವಂತನನ್ನು ಕೂಗುತ್ತಿರುತ್ತಾರೆ. ಹೀಗಾಗಿ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿ, ಬ್ರಹ್ಮಜ್ಞಾನಿಯಾದ ಆತ್ಮಕ್ಕೆ ಆಗ ತಿಳಿದು ಬರುತ್ತದೆ ಪರಮಾತ್ಮ ಸರ್ವಾಧಿಕಾರಿಯಾಗಿಲ್ಲ ಎಂಬಂತಹ ಸತ್ಯ ಸಂಪೂರ್ಣವಾಗಿ ತಿಳಿಯುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो